ತಮಿಳುನಾಡಿನಲ್ಲಿ ಮೋದಿಗೆ ಬಿಗ್ ಶಾಕ್. ದ್ರಾವಿಡ ನಾಡಿನಲ್ಲಿ ಎನ್ಡಿಎ ಕೂಟ ಛಿದ್ರ. ತಮಿಳುನಾಡಿನಲ್ಲಿ ನರೇಂದ್ರ ಮೋದಿಗೆ ಬಿಗ್ ಶಾಕ್ ಎದುರಾಗಿದೆ. ದ್ರಾವಿಡ ನಾಡಿನಲ್ಲಿ ಎನ್ಡಿಎ ಕೂಟ ಛಿದ್ರ ಆಗಿದ್ಯಾ? ಎಡಿಎಂಕೆಗೆ ಸಾಕಾಯ್ತಾ ಬಿಜೆಪಿಯ ಸಹವಾಸ? ಎನ್ಡಿಎ ಕೂಟದಿಂದ ಜಯ ಪಾರ್ಟಿ ಹೊರಕ್ಕೆ. ಸರ್ಕಾರ ಮಾಡುವ ಹಪಾಹಪಿ ಬಿಜೆಪಿಗೆ ಅಣ್ಣಾ ಡಿಎಂಕೆ ಕೈ ಕೊಡುತ್ತಾ? ಬರೋಬ್ಬರಿ 27 ಕಡೆ ಸ್ಪರ್ಧಿಸಿತ್ತು, ಒಂದೇ ಒಂದು ಸೀಟ್ ಅನ್ನ ಗೆದ್ದಿರೋದು ಬಿಜೆಪಿ ನಿರಾಶಾದಾಯಕ ಪ್ರದರ್ಶನಕ್ಕೆ ಈಗ ಪಳನಿ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಡಿಎಂಕೆ ಜೊತೆಗೆ ಬಿಜೆಪಿ ಏನು ಮೈತ್ರಿ ಮಾಡ್ಕೊಂಡಿತ್ತಲ್ಲ ಅದನ್ನ ಕೈ ಬಿಡುವ ಸಾಧ್ಯತೆ ಇದೆಯಾ ಅಂತ. ತಮಿಳುನಾಡಿನಲ್ಲಿ ಮೋದಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ತಮಿಳುನಾಡಿನಲ್ಲಿ ಎನ್ಡಿಎ ಕೂಟ ಛಿದ್ರ. ಎಡಿಎಂಕೆಗೆ ಸಾಕಾಯ್ತಾ ಬಿಜೆಪಿಯ ಸಹವಾಸ? ಎನ್ಡಿಎ ಕೂಟದಿಂದ ಜಯ ಪಾರ್ಟಿ ಹೊರಕ್ಕೆ ಹೋಗುತ್ತಾ? ಸರ್ಕಾರ ಮಾಡುವ ಹಪಾಹಪಿ ಈಗ ಇರುವಂತದ್ದು ಬಿಜೆಪಿಗೆ. ಅಣ್ಣಾ ಡಿಎಂಕೆ ಕೈಯನ್ನ ಕೊಡಲಿದ್ಯಾ? ಬರೋಬ್ಬರಿ 27 ಕಡೆ ಸ್ಪರ್ಧಿಸಿ ಕೇವಲ ಒಂದೇ ಒಂದು ಸೀಟನ್ನ ಗೆದ್ದುಕೊಂಡಿತ್ತು ಬಿಜೆಪಿ ಪಕ್ಷ. ತಮಿಳುನಾಡಿನಲ್ಲಿ ಬಿಜೆಪಿಯ ನಿರಾಶಾದಾಯಕ ಪ್ರದರ್ಶನಕ್ಕೆ ಈಗ ಪಳನಿ ಬೇಸರಗೊಂಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಕಡತಕ್ಕೆ ಈಗ ತೀರ್ಮಾನವನ್ನ ಮಾಡಿಕೊಂಡಿದ್ಯಂತೆ ಎಡಿಎಂಕೆ ಪಕ್ಷ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಈಗ ಇದ್ರ ಬಗ್ಗೆ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಜೊತೆ ಏನು ಎಡಿಎಂಕೆ ಪಕ್ಷ ಕೈ ಜೋಡಿಸಿತ್ತಲ್ವಾ, ಮೈತ್ರಿ ಮಾಡ್ಕೊಂಡಿತ್ತಲ್ಲ, ಆ ಮೈತ್ರಿಯನ್ನ ಮುರಿದುಕೊಳ್ಳುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇದು ಮೋದಿ ಅವರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಅಣ್ಣಾ ಡಿಎಂಕೆ ಬಿಜೆಪಿ ಸಹವಾಸ ಇಂದಿನದ್ದಲ್ಲ, ದಶಕಗಳದ್ದು. ಅಲ್ಪಕಾಲೀನ ಲಾಭಕ್ಕಾಗಿ ಎನ್ಡಿಎ ತೊರೆಯಲಿದ್ಯಾ? ಡಿಎಂಕೆ ಪಕ್ಷ, ಅಣ್ಣಾ ಡಿಎಂಕೆ ಪಕ್ಷ ತೊರೆಯಲಿದ್ಯಾ? ಅತ್ತ ಅಧಿಕಾರದ ಲಾಭಕ್ಕಾಗಿ ಅಪಹಪಿಸ್ತಾ ಇದೆ. ಅಣ್ಣಾ ಡಿಎಂಕೆ ಬಿಜೆಪಿ ಸಹವಾಸ ಇಂದಿನದ್ದಲ್ಲ, ದಶಕಗಳದ್ದು. ಅಲ್ಪಕಾಲೀನ ಲಾಭಕ್ಕಾಗಿ ಎನ್ಡಿಎ ತೊರೆಯಲಿದ್ಯಾ ಅಣ್ಣಾ ಡಿಎಂಕೆ? ಇತ್ತ ಅಧಿಕಾರಕ್ಕಾಗಿ ಬಿಜೆಪಿ ಸಖ್ಯ ತೊರೆಯಲು ಮುಂದಾದ್ರ? ಬದಲಾಗ್ತಾ ಇದೆ ತಮಿಳುನಾಡಿನ ರಾಜಕೀಯ ಸಮೀಕ್ಷೆಗಳು. ಇದೀಗ ದ್ರಾವಿಡ ನಾಡಿನಲ್ಲಿ ರಾಜಕೀಯ ಪಲ್ಲಟ ಪರ್ವ ಜೋರಾಗಿದೆ. ಅಣ್ಣಾ ಡಿಎಂಕೆ ಬಿಜೆಪಿ ಸಹವಾಸ ಇಂದಿನದ್ದಲ್ಲ, ದಶಕಗಳದ್ದು. ಅಲ್ಪಕಾಲೀನ ಲಾಭಕ್ಕಾಗಿ ಎನ್ಡಿಎನ ತೊರಿತಾ ಇದೆಯಾ? ಅಧಿಕಾರಕ್ಕಾಗಿ ಡಿಎಂಕೆ ಸಖ್ಯ ತೊರಿತಾ ಕಾಂಗ್ರೆಸ್? ಬದಲಾಗ್ತಾ ಇದೆ ತಮಿಳುನಾಡು ರಾಜಕೀಯ ಸಮೀಕ್ಷೆಗಳು. ಇದೀಗ ದ್ರಾವಿಡ ನಾಡಿನಲ್ಲಿ ರಾಜಕೀಯ ಪಲ್ಲಟ ಪರ್ವ ಶುರುವಾಗ್ತಾ ಇದೆ. ಇಂದು ನೆನ್ನೆಯದ್ದಲ್ಲ ಇದು. ಬಿಜೆಪಿ ಜೊತೆಗಿನ ಅಣ್ಣಾ ಡಿಎಂಕೆ ಅವರ ಸಹವಾಸ ದಶಕಗಳದ್ದು. ಅಲ್ಪಕಾಲೀನ ಲಾಭಕ್ಕಾಗಿ ಡಿಎನ್ಎ, ಇತ್ತ ಅಧಿಕಾರಕ್ಕಾಗಿ ಬಿಜೆಪಿ. ಬದಲಾಗ್ತಾ ಇದೆ ತಮಿಳುನಾಡು ರಾಜಕೀಯ ಸಮೀಕರಣ. ದ್ರಾವಿಡ ನಾಡಿನಲ್ಲಿ ಇದೀಗ ರಾಜಕೀಯ ಪಲ್ಲಟ ಶುರುವಾಗಿದೆ. ಎಡಿಎಂಕೆಗೆ ಸಾಕಾಯ್ತಾ ಬಿಜೆಪಿಯ ಸಹವಾಸ? ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಳುವ ಸಾಧ್ಯತೆ ಇದೆ. ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೂಡ ಹೊರಡಿಸಲಿದೆ. ತಮಿಳುನಾಡಿನಲ್ಲಿ ಇದೀಗ ಮೋದಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಅಣ್ಣಾ ಡಿಎಂಕೆ ಬಿಜೆಪಿ ಸಹವಾಸ ಇಂದಿನದ್ದಲ್ಲ, ದಶಕಗಳದ್ದು. ಒಟ್ಟಿಗೆ ಇದ್ದಂತಹ ಪಕ್ಷಗಳು ಇದೀಗ ಅಲ್ಪಕಾಲೀನ ಲಾಭಕ್ಕಾಗಿ ಎನ್ಡಿಎ ಪಕ್ಷವನ್ನ ತೊರೆಯಲಿದ್ಯಾ ಅಣ್ಣಾ ಡಿಎಂಕೆ? ಅಧಿಕಾರಕ್ಕಾಗಿ ಇದೀಗ ಬಿಜೆಪಿ ಪಕ್ಷವನ್ನ ಕೈ ಬಿಡಲಿದ್ಯಾ? ಎರಡೂ ಪಕ್ಷಗಳು ಸೇರ್ಕೊಂಡು ಈ ಒಂದು ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಾವೆ. 27 ಕ್ಷೇತ್ರಗಳ ಪೈಕಿ ಕೇವಲ 1 ಕ್ಷೇತ್ರವನ್ನ ಬಿಜೆಪಿ ಗೆದ್ದುಕೊಂಡಿರುತ್ತೆ. ಇದರಿಂದ ಪಳನಿಸ್ವಾಮಿ ಅವರು ಕೂಡ ಬೇಸರಗೊಂಡಿದ್ರು.
ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಿಜೆಪಿಯಿಂದ ಮೈತ್ರಿ ಕಡಿದುಕೊಳ್ಳುವ ಸಾಧ್ಯತೆ ಇದೆ. ಈ ಬಗ್ಗೆ ಅಧಿಕೃತವಾಗಿ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ.